ಹಲವಾರು ಅಪಘಾತಗಳಾಗುತ್ತಿರುವ ಶಿವಮೊಗ್ಗ ಸುಬ್ಬಯ್ಯ ಮೆಡಿಕಲ್ ಹಾಸ್ಪಿಟಲ್ ಮುಂಭಾಗ ಚೆಕ್ಪೋಸ್ಟ್ ಅನ್ನು ಹಾಕುವಂತೆ ಹಾಗೂ ನಗರದ ವಿವಿಧೆಡೆ ವಾಹನ ನಿಲುಗಡೆ ಅವಕಾಶ ಕಲ್ಪಿಸುವಂತೆ ಸುಗಮ ಸಂಚಾರಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಕಾರ್ಯಕರ್ತರು ಜಿಲ್ಲಾ ಎಸ್ಪಿಗೆ ಮನವಿ ಮಾಡಿದ್ದಾರೆ. ನಗರದ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಮುಂಭಾಗ ರಸ್ತೆ ಅಪಘಾತಗಳು ಸಂಭವಿಸ್ತಾ ಇವೆ. ಈ ರಸ್ತೆ ಅಪಘಾತಗಳಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ನಷ್ಟವಾಗಿದೆ. ವಾಹನಗಳಿಗೆ ವೇಗ ತಗ್ಗಿಸುವಂತಹ ಕೆಲಸ ಮಾಡುವುದಕ್ಕಾಗಿ ಆಸ್ಪತ್ರೆ ಮುಂಭಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ವೇಗ ನಿಯಂತ್ರಿಸಬೇಕು. ನಗರದ ಹಲವಾರು ಸಿಗ್ನಲ್ಗಳಲ್ಲಿ ಡಿಜಿಟಲ್ ಸಂಖ್ಯೆಗಳು ಬರೋದು ನಿಂತು ಹೋಗಿದ್ದು ಅದನ್ನು ಸಹ ದುರಸ್ತಿ ಮಾಡಬೇಕು. ವಾಹನ ಸವಾರರು ಸಿಗ್ನಲ್ ಜಂಪ್ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಅತಿ ವೇಗದ ಸವಾರಿಯಿಂದ ಅನಾಹುತಗಳಾಗ್ತಾ ಇದ್ದು ಸವಾರರು ತಕ್ಷಣ ಬ್ರೇಕ್ ಹಾಕೋದ್ರಿಂದ ಹಲವು ಅಪಘಾತಗಳು ಹೆಚ್ಚಾಗ್ತವೆ. ಹೂವಿನ ಮಾರ್ಕೆಟ್ ಬಳಿ ಇರುವಂತಹ ಬಹುಮಡಿ ಕಟ್ಟಡ ಪಾರ್ಕಿಂಗ್ ಅನ್ನು ನಿಲುಗಡೆಗೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಪುರ್ಲೆ ಗ್ರಾಮದ ಬಳಿ ಇರ್ತಕ್ಕಂಥ ನಮ್ಮ ಕ್ರಾಸಿಂಗಲ್ಲಿ ಯಾವಾಗ ನೋಡಿದ್ರೂ ಕೂಡ ಅಲ್ಲಿ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಅಲ್ಲಿಗೆ ಒಂದು ಬ್ಯಾರಿಗೇಟನ್ನು ಅಳವಡಿಸಿ ವಾಹನಗಳ ಯಥೇಚ್ಛವಾಗಿ ಬರೋವಂಥ ಸ್ಪೀಡನ್ನು ಕಡಿಮೆ ಆಗೋ ರೀತಿಯಲ್ಲಿ ಒಂದು ಸಹಕಾರವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಹಾಗೆಯೇ ಎಲ್ಲ ಡಿಜಿಟಲೀಕರಣ ಇರ್ತಕ್ಕಂಥ ಎಲ್ಲೆಲ್ಲಿ ಸಿಗ್ನಲ್ ಇದ್ದಾವೋ ಅಲ್ಲಿ ಸೆಕೆಂಡ್ಗಳನ್ನು ಕಾಣೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತಲೂ ನಾವು ಮನವಿಯಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಅದಷ್ಟೇ ಅಲ್ಲದೆ ನಗರದ ಗೋಪಾಳದ KK ಸರ್ಕಲಿಂದ ಹಿಡಿದು ನಮ್ಮ ಆಲ್ಕೊಳ ಸರ್ಕಲ್ವರೆಗೂ ಸಾಯಂಕಾಲದೊತ್ತು ಜನರಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ಕೂಡ ಮೌಖಿಕವಾಗಿ ಹೇಳಿದ್ದೀವಿ ಮತ್ತು ಅದನ್ನು ಲಿಖಿತ ರೂಪದಲ್ಲೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಕ್ಷಣಾಧಿಕಾರಿಗಳು ಅವ್ರಿಗೆ ತಿಳಿಸಿದಂಥ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಅದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಾರ್ವಜನಿಕರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರೋ ಎಲ್ಲ ತೊಂದರೆಗಳ ಬಗ್ಗೆನೂ ನಾವು ವಿಸ್ತಾರವಾಗಿ ಮಾತಾಡಿದ್ದೀವಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಸ್ಪಂದನೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಪಡಿಸ್ಕೊಡೋದಾಗಿ ಅವರು ತಿಳಿಸಿರ್ತಾರೆ. ಮತ್ತು ಪಾಲಿಕೆ ಜಾಗದಲ್ಲಿ ಏನು ಈಗ ಟೆಂಡರ್ನ ಮರುಪರಿಶೀಲನೆ ಮಾಡಿದಾರೋ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಸಾಹೇಬರು ಕೂಡ ಸಿಕ್ಕಾಪಟ್ಟೆ ಪ್ರೆಸರನ್ನು ನಾನು ಮಾಡಿದ್ದೀನಿ, ಜಿಲ್ಲಾಧಿಕಾರಿಗಳ ಹತ್ರನೂ ಮಾತಾಡಿದ್ದೀನಿ. ಈ ಹೊಸ ಟೆಂಡರನ್ನು ಕರೆದಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಪಾರ್ಕಿಂಗಿನ ವ್ಯವಸ್ಥೆಗೂ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ